ಮಂಗಳೂರು ಸುರತ್ಕಲ್ನ ಚರ್ಚ್ ಆಫ್ ಸ್ಕೂಲ್ಗೆ ಸಂಬಂಧಿಸಿದ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ವಿಡಿಯೋದಲ್ಲಿ ಕುರಾನ್ ಪಠಣ ಕೇಳಿಸುತ್ತದೆ. ಶಾಲಾ ವರಾಂಡದಲ್ಲಿ ಮಕ್ಕಳು ಶಿಸ್ತಾಗಿ ನಿಂತಿದ್ದಾರೆ. ಶಿಕ್ಷಕಿಯೂ ಕಾಣಿಸ್ತಾರೆ. ಸುಶ್ರಾವ್ಯವಾಗಿ ವಿದ್ಯಾರ್ಥಿ ಕುರಾನ್ ಪಠಣ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ 90% ಹಿಂದೂ ಸಮುದಾಯದ ಮಕ್ಕಳೇ ಕಲಿತಾ ಇದ್ದಾರೆ. ಆದರೆ ಹನುಮಾನ್ ಚಾಲಿಸ ಪಠಣಕ್ಕೆ ಇಲ್ಲಿ ಅವಕಾಶ ಇದೆಯಾ? ಇದು ಯಾವ ರೀತಿಯ ಸಮಾನತೆ? ಹಿಂದೂ ಮಕ್ಕಳ ಭಾವನೆಗಳಿಗೆ ಬೆಲೆ ಇಲ್ವೇ? ಹಿಂದೂಗಳ ಹಣ ಬೇಕು, ಮಕ್ಕಳ ಸಂಖ್ಯೆ ಬೇಕು, ಆದರೆ ಹಿಂದೂ ಧರ್ಮದ ಆಚರಣೆಗೆ ಮಾತ್ರ ನಿರ್ಬಂಧವೇ ಎಂದು ಮೋಹನ್ ಗೌಡ ಎಂಬುವರ ಹೆಸರಿನಲ್ಲಿರುವ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಪ್ರಶ್ನಿಸಲಾಗಿದೆ. ಸರ್ವಧರ್ಮ ಸಮಭಾವ ಎಂದರೆ ಎಲ್ಲಾ ಧರ್ಮಗಳಿಗೂ ಸಮಾನ ಗೌರವ ನೀಡಬೇಕು. ಒಂದು ಧರ್ಮಕ್ಕೆ ಅವಕಾಶ ನೀಡಿ ಮತ್ತೊಂದು ಧರ್ಮವನ್ನು ತಡೆಯುವುದು ಸ್ಪಷ್ಟವಾದ ದ್ವಂದ್ವ ನೀತಿ ಎಂದು ಮೋಹನ್ ಗೌಡ ಬರೆದಿದ್ದಾರೆ. ಇವರಂತೆ ಬೇರೆ ಖಾತೆಗಳಲ್ಲೂ ಈ ವಿಡಿಯೋವನ್ನು ಹಂಚಿಕೊಂಡು ಇಂಥದ್ದೇ ಅಭಿಪ್ರಾಯವನ್ನು ಹೇಳಲಾಗಿದೆ. ಆದರೆ ಈ ವಿಡಿಯೋ ಎಡಿಟೆಡ್ ಆಗಿದ್ದು ಕಾರ್ಯಕ್ರಮದ ಸಣ್ಣದೊಂದು ಭಾಗವನ್ನು ಮಾತ್ರ ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ಹಂಚಿಕೊಳ್ಳಲಾಗಿದೆ ಎಂದು ಓರ್ವರು ಪ್ರತಿಕ್ರಿಯಿಸಿದ್ದಾರೆ. ಮಾತ್ರ ಅಲ್ಲ, ಈ ಕಾರ್ಯಕ್ರಮದಲ್ಲಿ ಹಿಂದೂ ಧರ್ಮದ ಪ್ರಾರ್ಥನೆಯನ್ನು ಮಾಡಿರುವ ವಿಡಿಯೋವನ್ನು ಕೂಡ ಹಂಚಿಕೊಂಡಿದ್ದಾರೆ. ಕೋಮುವಾದವನ್ನು ಪ್ರಚಾರ ಮಾಡಬೇಡಿ, ಈ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯನ್ನು ಪಠಿಸಲಾಗಿದೆ ಎಂದು ವಿಡಿಯೋ ಹಂಚಿಕೊಂಡವರು ಹೇಳಿದ್ದಾರೆ. ಯೋಗಸ್ಥಃ ಗುರು ಕರ್ಮಣಿ ಸಂಗಂ ತ್ಯಕ್ವಾ ಧನಂಜಯ ಸಿದ್ಧ ಸಿದ್ಧೋ ಸಮೋ ಭೂತ್ವಾ ದೂರೇಣ ಯವರಂ ಕರ್ಮ ಬುದ್ಧೌ ಶರಣಮನ್ವಿಚ್ಛ ಕೃಪಾಣಾ ಫಲಹೇತವಃ. These verses means that you have the right to perform your duties, but not to the fruits of your action. Let not the fruits of your action be your motive, nor let your attachment to be in action. Understanding. Yes, beg for knowledge, plead for insight, look for it as hard. ಸೋಷಿಯಲ್ ಮೀಡಿಯಾವನ್ನು ಹೇಗೆ ಬೇಕಾದರೂ ಬಳಸಿಕೊಳ್ಳಬಹುದು ಎಂಬ ಹುಂಬ ಧೈರ್ಯ ಕೆಲವರಲ್ಲಿದೆ. ತಮಗೆ ಬೇಕಾದಂತೆ ಎಡಿಟ್ ಮಾಡಿ ಅಪಪ್ರಚಾರ ನಡೆಸೋದಕ್ಕೆ ಬಳಸುವವರಿದ್ದಾರೆ. ಕುರಾನ್ ಪಠಿಸುವ ಅದೇ ಕಾರ್ಯಕ್ರಮದಲ್ಲಿ ಹಿಂದೂ ಧರ್ಮದ ಪ್ರಾರ್ಥನೆಯನ್ನು ಮಾಡಲಾಗಿದೆ. ಆದರೆ ಅದನ್ನು ಮುಚ್ಚಿಟ್ಟು ಕೇವಲ ಕುರಾನ್ ಪಠಣವನ್ನಷ್ಟೇ ಉಲ್ಲೇಖಿಸಿ ಶಾಲೆಯ ವಿರುದ್ಧ ಅಪಪ್ರಚಾರ ನಡೆಸಲಾಗುತ್ತಿದೆ ಎಂಬ ಅನುಮಾನ ಸದ್ಯ ಸಾರ್ವಜನಿಕ ವಲಯದಲ್ಲಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋದ ಬಗ್ಗೆ ವಿವಿಧ ಅಭಿಪ್ರಾಯಗಳು ವ್ಯಕ್ತವಾಗಿವೆ. ಎಡಿಟ್ ಮಾಡಿ ವಿಡಿಯೋವನ್ನು ಹಂಚಿಕೊಂಡವರ ವಿರುದ್ಧ ಕ್ರಮ ಕೈಗೊಳ್ಳಿ ಎಂದು ಕೆಲವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೆಲವರು ಈ ವಿಡಿಯೋವನ್ನು ನಂಬಿ ಪ್ರತಿಕ್ರಿಯಿಸಿದ್ದಾರೆ. ಈ ಶಾಲೆಗೆ ಮಕ್ಕಳನ್ನು ಕಳುಹಿಸಬೇಡಿ ಎಂದು ಹೇಳಿದವರಿದ್ದಾರೆ. ಸಂದರ್ಭದಿಂದ ತುಂಡರಿಸಿ ವಿಡಿಯೋವನ್ನು ಹಂಚಿಕೊಳ್ಳುವುದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚಟವಾಗಿ ಮಾರ್ಪಟ್ಟಿದೆ. ಒಂದು ಭಾಷಣದ ಹಿಂದೂ ಮುಂದನ್ನು ಕತ್ತರಿಸಿ ಕೇವಲ ತಮಗೆ ಅನುಕೂಲಕರವಾದ ವಿಷಯವನ್ನು ಮಾತ್ರ ಹೆಕ್ಕಿಕೊಂಡು ಅಪಪ್ರಚಾರ ಮಾಡುವುದು ಸಾಮಾನ್ಯವಾಗಿಬಿಟ್ಟಿದೆ. ಸುರತ್ಕಲ್ ಶಾಲೆಯ ಬಗ್ಗೆಯೂ ಇಂತಹದ್ದೇ ಅಪಪ್ರಚಾರ ನಡೆದಿದೆಯಾ ಎಂಬ ಬಗ್ಗೆ ಪೊಲೀಸರು ತನಿಖೆ ನಡೆಸಬೇಕು. ಇದು ಎಡಿಟೆಡ್ ವಿಡಿಯೋ ಎಂದಾದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಮಾತ್ರ ಅಲ್ಲ, ಕ್ರಮ ಕೈಗೊಂಡದ್ದನ್ನು ಬಹಿರಂಗಪಡಿಸಬೇಕು. ಹೀಗೆ ಪೋಸ್ಟ್ ಹಾಕಿದವರನ್ನ ಆ ಶಾಲೆಗೆ ಕರೆದುಕೊಂಡು ಹೋಗಿ ಕ್ಷಮೆಯಾಚಿಸುವ ವಿಡಿಯೋವನ್ನ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಬೇಕು. ಹೀಗೆ ಮಾಡದಿದ್ರೆ ಅಪಪ್ರಚಾರ ಮಾಡುವವರಿಗೆ ಇನ್ನಷ್ಟು ಧೈರ್ಯ ಬರ್ತದೆ ಮತ್ತು ಸಮಾಜವನ್ನು ಅವರು ವಿಭಜಿಸುವ ತಮ್ಮ ಕೃತ್ಯವನ್ನ ಮುಂದುವರಿಸುತ್ತಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ OSS, ದುಬೈ, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.